ನಮಸ್ಕಾರ ಸ್ನೇಹಿತರೆ, ನಿಮಗೆ ಸೌಂಡ್ ಕೇಳುವಾಗಲೇ ಗೊತ್ತಾಗ್ತದೆ ಮಳೆ ಬರ್ತಾ ಉಂಟು ಅಂತೇಳಿ. ಬೇಸಿಗೆಗಾಲದಲ್ಲೂ ಮಳೆ, ಮರಗಳ ಸಂಖ್ಯೆ ಕಡಿಮೆ. ನಮಗೆ ನಾವು ಶಾಲೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಟೀಚರ್ಸ್ನವರು ಕಲಿಸ್ತಾರೆ. ನಮಗೆ ವಿಜ್ಞಾನ ಪಾಠ ಪುಸ್ತಕದಲ್ಲಿದೆ. ವಿಜ್ಞಾನ ಪಾಠ ಕಲಿಸುವಂಥ ಸಂದರ್ಭದಲ್ಲಿ ಮರಗಳನ್ನು ಕಡಿಬಾರ್ದು, ಮರಗಳನ್ನು ಕಡಿದರೆ ಮಳೆ ಬರುವುದಿಲ್ಲ. ಈಗಲೇ ಮಳೆ ಕಮ್ಮಿಯಾಗಿದೆ, ಮರಗಳ ಸಂಖ್ಯೆ ಕಮ್ಮಿಯಾಗಿದೆ, ನೀವು ಮರಗಳ ನೆಟ್ಟು ಬೆಳೆಸಿ ಅಂತ ಗಿಡಗಳನ್ನು ಕೊಡ್ತಾಯಿದ್ರು ಮಳೆ ಬರಲಿಕ್ಕೋಸ್ಕರ. ಆ ಗಿಡಗಳು ಸತ್ತೋಯಿತು. ಆ ಗಿಡಗಳಿಲ್ಲದೆ ಅಂಥ ಸಾವಿರಗಟ್ಟಲೆ ಗಿಡಗಳು ಮರಗಳೆಲ್ಲ ಸತ್ತೋಯಿತು. ಬಿಲ್ಡಿಂಗ್ಗಳು ಏರ್ತಾ ಉಂಟು. ಈ ಸಂದರ್ಭದಲ್ಲಿ ಈಗ ಮರನೇ ಬಹುಶಃ ಹೇಳಬೇಕಂದ್ರೆ ಪ್ರಪಂಚದಲ್ಲೂ 1-2 ಮರ ಇರ್ಬೋದು, ಒಂದು ಒಳ್ಳೆ ಮರ, ಗಾಳಿ ಮಳೆ ಬರುವಂಥ ಮರ. ಆದರೆ ಇತ್ತೀಚೆಗೆ ನೋಡುವಂಥ ಸಂದರ್ಭದಲ್ಲಿ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವುದು ಬೇಸಿಗೆಯನ್ನಲ್ಲ, ಬಿಸಿಯನ್ನಲ್ಲ, ಮಳೆಯನ್ನು. ಬೇಸಿಗೆಗಾಲದಲ್ಲೂ ಮಳೆ. ಹಾಗಾದರೆ ಆ ಟೀಚರ್ಸ್ನವರು ವಿಜ್ಞಾನ ಪುಸ್ತಕದಲ್ಲಿ ನಮಗೆ ಕಲಿತಂಥದ್ದೊಂದು ವಿಷಯ ರಾಂಗ್ ಆಗಿರ್ಬೋದು. ಟೀಚರ್ಸ್ನವರು ಈಗ ಎದುರು ಸಿಕ್ಕಿದರೆ ಅದನ್ನು ನಾವು ಕ್ವಶನ್ ಮಾಡ್ಬೋದು. ನೀವು ಅವತ್ತು ಕಲಿಸಿದ್ರಲ್ಲ ಮರ ಇಲ್ಲದೆ ಮಳೆ ಇಲ್ಲ ಅಂತೇಳಿ. ಈಗ ಮರ ಇಲ್ಲ, ಎಲ್ಲ ಬಿಲ್ಡಿಂಗ್ ಆಗ್ತಾ ಉಂಟು, ಆದರೂ ಮಳೆನೇ ಜಾಸ್ತಿ ಆಗ್ತಾ ಉಂಟು. ನಮಗೆ ಆಚೆ ಈಚೆ ನಡೆದಿಡಲಿಕ್ಕೆ ಆಗೋದಿಲ್ಲ. ಬೇಸಿಗೆಗಾಲದಲ್ಲೇ ಮಳೆ ಬರ್ತಾ ಉಂಟು. 4 ತಿಂಗಳು ಮಳೆ ಇದ್ದದ್ದು 6 ತಿಂಗಳಾಗಿದೆ. ಇನ್ನು 7 ತಿಂಗಳು 8 ತಿಂಗಳು, ಕೊನೆಗೊಂದು ದಿವಸ ಈ ಭೂಮಿಯಲ್ಲಿ ಸಮುದ್ರನೇ ಕಾಣ್ಬೋದು. ಪ್ರಪಂಚ ಉಂಟಾಗುವಾಗ ಸಮುದ್ರನೇ ಇತ್ತಂದೆ ಭೂಮಿಯಲ್ಲಿ. ಪುರಾವೆಗಳು ಎಲ್ಲ ಹೇಳ್ತವೆ, ಪುರಾಣ ಇತಿಹಾಸಗಳಲ್ಲಿ ಹೇಳ್ತವೆ. ಹಾಗೆ ಮುಂದೊಂದು ದಿವಸ ಭೂಮಿ ಇಲ್ಲದೆ ಸುತ್ತಲೂ ನೀರು ಆವರಿಸಿರುವಂಥ ಸಂದರ್ಭ ಬರ್ಬೋದು. ಮರ ಬೇಡ. ಹಾಗಾದರೆ ಇದೊಂದು ವಿಷಯ ರಾಂಗ. ವೈಜ್ಞಾನಿಕವಾಗಿ ಸಾಧಾರಣ ಥಿಯರಿಗಳು ಹೆಚ್ಚಾಗಿ ರಾಂಗ್ ಆಗ್ತವೆ, ಪ್ರಾಕ್ಟಿಕಲ್ ಆಗುವುದು ಮಾತ್ರ ನೈಜವಾಗ್ತದೆ. ಇದು ಕೂಡ ಒಂದು ಥಿಯರಿ. ಮರ ಇದ್ದರೆ ಮಳೆ ಬರ್ತದಂತ, ತೇವಾಂಶಕ್ಕೆ ಮಳೆ ಬರ್ತದೆ. ಆದರೆ ಇದು ಆಗಲ್ಲ. ಆವತ್ತು ದುಬೈಯಲ್ಲಿ ಮರನೇ ಇಲ್ಲ. ಅಲ್ಲೂ ಕೂಡ ಬುರ್ಜ್ ಖಲೀಫಾಗೆ ಸಿಡಿಲು ಬಡಿದು ದೊಡ್ಡ ಮಳೆ ಬಂತು, ನೆರೆ ಆಯಿತು. ಎಲ್ಲೆಲ್ಲೋ ಮರುಭೂಮಿಗಳಲ್ಲಿ ಹಚ್ಚ ಹಸುರಾಗ್ತಾ ಉಂಟು. ಮರ ನೆಡಬೇಕಂತಿಲ್ಲ. ನೋಡಿ ಅವಸ್ಥೆ. ಈ ಸಾಮಾನ್ಯ ಜನರು, ಬಡವರು, ಕೂಲಿ ಕಾರ್ಮಿಕರು ದಿನ ದುಡುವುದೇ ಕಷ್ಟ, ಸಂಬಳನೂ ಸಿಗ್ತಿಲ್ಲ. ಈ ರೀತಿ ಮಳೆ ಬಂದರೆ ವರಮಾನವೂ ಇಲ್ಲ, ಸಾಲ ಇದ್ದರೆ ಅದಲ್ಲೇ ಬಾಕಿ ಆಗ್ತದೆ. ವಿಷಯ ಎಷ್ಟು ಗಂಭೀರವಾಗಿದೆ ನೋಡಿ. ಒಂದು ಕಡೆ ಕೆಲಸ ಇಲ್ಲ, ಇನ್ನೊಂದು ಕಡೆ ಹಣ ಇಲ್ಲ, ಇನ್ನೊಂದು ಕಡೆ ಆಹಾರ ಇಲ್ಲ. ಮುಂದೊಂದು ದಿನ ಮನುಷ್ಯ ಮೀನಿನ ಥರ ನೀರಿನಲ್ಲಿ ವಾಸಿಸುವಂಥ ಜೀವಿ ಆಗಲೂಬಹುದು. ಯಾಕಂದರೆ ಈ ರೀತಿಯ ಮಳೆ ಬಂದರೆ ನೀರು ಜಾಸ್ತಿ ಆಗ್ತದೆ ಪ್ರಪಂಚದಲ್ಲಿ. ನೀರು ಜಾಸ್ತಿ ಆದಂತೆ ಕಡಲಿನ ಸುತ್ತಳತೆ ಜಾಸ್ತಿ ಆಗ್ತದೆ. ಕಡಲು ಜಾಸ್ತಿ ಆದರೆ ಮತ್ತು ಭೂಮಿ ಇಲ್ಲ. ಆಗ ಮನುಷ್ಯ ಏನಾದರೂ ಒಂದು ಉಪಾಯ ಹೊಳೆದು ನೀರಿನಲ್ಲಿ ಜೀವಿಸುವಂಥ ಮನುಷ್ಯ ಉಂಟಾಗ್ಬೋದು. ಆ ರೀತಿ ಮಾಡ್ಬೋದು. ಮನುಷ್ಯ ಜೀವಿಸಬೇಕಲ್ಲ ಹೇಗಾದರೂ. ಮಂಗಳ ಗ್ರಹಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಗುರು ಗ್ರಹಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಶನಿ ಗ್ರಹಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದಮೇಲೆ ಏನಾದರೂ ಒಂದು ಜೀವಿಸಬೇಕಲ್ಲ. ನೀರಿದ್ದರೆ ಇರಲಿ. ನೋಡಿ, ಮಳೆಗಾಲದಲ್ಲಿ ತುಂಬ ದೊಡ್ಡ ವಿಷಯ ಅಂದರೆ ನಾವು ಓಡಾಡುವಾಗ, ಗಾಡಿ ಆಗಿರ್ಬೋದು, ಬೈಕ್ ಆಗಿರ್ಬೋದು, ನಾವೆಲ್ಲ ಸಣ್ಣ ಮೊದಲು ಗಾಡಿ ಬಿಡುವವರಾದರೆ ಅವರಿಗೊಂದು ಸಂತೋಷ, ನನ್ನ ಗಾಡಿ ಒಳ್ಳೆದಿರಲಿ, ಸುಂದರವಾಗಿರಲಿ, ಏನಾಗಬಾರ್ದು ಅಂತೇಳಿ ಮರದಡಿಯಲ್ಲಿ ನಿಲ್ಲಿಸ್ತಾರೆ. ಜಾಗ್ರತೆ ವಹಿಸಿ. ಯಾಕೆಂದರೆ ಮರ ಯಾವಾಗ ಬೀಳ್ತಂತ ಗೊತ್ತಿಲ್ಲ. ಮರ ಬಿದ್ದರೆ ಅದಕ್ಕೆ ಗಾಡಿಗೆ ಇನ್ಸೂರೆನ್ಸ್ ಸಿಗ್ಬೋದೋ ಇಲ್ಲವೋ ಅದು ಗೊತ್ತಿಲ್ಲ. ಯಾಕೆಂದರೆ ಅದು ಮರ ಏನು ನಮಗೆ ಹಣ ಕೊಡಲಿಕ್ಕಿಲ್ಲ. ಅಥವಾ ಮರವನ್ನು ನೀವು ತಪ್ಪು ಮಾಡಿದ್ದೆ ಅಂತ ಅದನ್ನು ಜೈಲಿಗೆ ಕೊಂಡು ಹಾಕ್ಲಿಕ್ಕೂ ಆಗೋದಿಲ್ಲ. ಆದ ಕಾರಣ ನಾವು ಮರದಡಿಯಲ್ಲಿದ್ದರೆ ನಮ್ಮದೇ ತಪ್ಪಾಗೋದು. ಇನ್ನು ಯಾಕೆ ಮರದಡಿಯಲ್ಲಿ ನಿಲ್ಲಿಸಿದ ಗಾಡಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಆದಷ್ಟು ಮರದಡಿಯನ್ನು ಅವಾಯ್ಡ್ ಮಾಡಬೇಕು. ರೋಡ್ ಸೈಡ್ ನಿಲ್ಲಿಸಿದ್ದು ತೊಂದರೆ ಇಲ್ಲ. ರೋಡಲ್ಲಿ ಯಾರಾದರೂ ಬಂದು ಲಾರಿಯವರು ಬಂದು ತಾಗಿಸಿದ್ರು, ಬಡಿದ್ರು ಕೂಡ ಅದಕ್ಕೆ ಲಾರಿಯವರಿಗೆ ಕಂಪ್ಲೇಂಟ್ ಕೊಟ್ಟು ಹಣ ಪೀಕಿಸ್ಬೋದು. ಆದರೆ ಮರದಡಿಯಲ್ಲಿ ನಿಲ್ಲಿಸಿದ್ರೆ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಮರದಡಿಯಲ್ಲಿ ಗಾಡಿ ನಿಲ್ಲಿಸಿ. ಹೊರಗೆ ಎಲ್ಲಿಯಾದರೂ ಗ್ರೌಂಡ್ ಏನಿಲ್ಲದಂಥ ಸ್ಥಳದಲ್ಲಿ ಗಾಡಿ ನಿಲ್ಲಿಸೋದು ಒಳ್ಳೆಯದು. ಯಾಕಂದರೆ ಅದು ನಮ್ಮ ಸೇಫ್ಟಿ. ಮತ್ತು ಓಡಾಡುವಾಗ ಬೈಕಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ಯಾಕಂದರೆ ಈಗ ಮಳೆ ಬರುವಂಥ ಸಂದರ್ಭದಲ್ಲಿ 2 ವೀಲರ್ಗೂ ಜಾರುವುದು ಜಾಸ್ತಿ. ಕೆಸರಿನ ಸ್ಥಳದಲ್ಲಿ ಸ್ವಲ್ಪ ಆಚೆ ಆದರೆ ಸಾಕು, ಒಂದು ಗ್ರಿಪ್ ಆಚೆ ಇದ್ದರೆ ಪಲ್ಟಿ ಡೈರೆಕ್ಟ್. ಮತ್ತು ಹೆಲ್ಮೆಟ್ ಹಾಕಲಿಲ್ಲ, ಅದು ಹಾಕಲಿಲ್ಲ, ಇದು ಹಾಕಲಿ ಅಂತ ಸುಮ್ಮನೆ ನೋವು ಅನುಭವಿಸ್ತೀವಿ ನಾವು. ಅದಕ್ಕೋಸ್ಕರ ನಾವು ಆದಷ್ಟು ಮೆಲ್ಲನೇ ಹೋಗಬೇಕು. ಮೆಲ್ಲ ಹೋದರೆ ಏನಾಗೋದಿಲ್ಲ, ಬಿದ್ದರೂ ಕೂಡ ಮೆಲ್ಲ ಬೀಳ್ಬೋದು. ಸ್ಪೀಡ್ ಹೋದರೆ ಬಿದ್ದರೆ
ಸ್ಪೀಡ್ ಬಿದ್ದರೆ ಗೊತ್ತುಂಟಲ್ಲ ಗಾಯ ಹೇಗಾಗ್ತದೆ ಅಂತೇಳಿ. ಅದಕ್ಕೋಸ್ಕರ ಆದಷ್ಟು ಜಾಗ್ರತೆ ವಹಿಸಬೇಕು. ನಮ್ಮ ಈ ಮಂಜೇಶ್ವರದಲ್ಲಿ ಇಂದಿನ ರೈಲ್ವೆ ಸ್ಟೇಷನ್ ಇರುವಾಗ ಅಲ್ಲಿ ಈಜಿಕೊಂಡು ಹೋಗುವಂಥ ಒಂದು ಸ್ಥಳ ಇತ್ತು, ಈಗ ಇಲ್ಲ. ಈಗಲೂ ಕೂಡ ಜನ ಬಹಳಷ್ಟು ಅಲ್ಲೇ ಓಡಾಡ್ತಾರೆ. ಅಲ್ಲಿ ಕೂಡ ನೀರು ಆಗ್ತಾ ಉಂಟು, ನೀರು ಜಾಸ್ತಿ ಆಗ್ತಾ ಉಂಟು. ಮೈನ್ ರೋಡಲ್ಲಿ ಫುಲ್ಲು ನೀರುಂಟು, ಅದಕ್ಕೆ ವ್ಯವಸ್ಥೆಗಳು ಆಗ್ತಾ ಉಂಟು. ಮುಂದೆ ಆದರೆ ಒಳ್ಳೆಯದು, ಆಗದಿದ್ದರೆ ರೋಡಿನಲ್ಲಿ ಹೋಗುವ ಬದಲು ಗಾಡಿಯೆಲ್ಲ ತೋಡಿನಲ್ಲಿ ಹೋದಾಗೆ ಆಗ್ಬೋದು. ಅದು ದೊಡ್ಡ ಅನ್ವೇಷಣೆ ಅಂತ ಹೇಳ್ಬೋದು ಎಲ್ಲರೂ ಕೂಡ. ಅದಕ್ಕೋಸ್ಕರ ನಾವು ಆದಷ್ಟು ಸೇಫಾಗಿರಬೇಕು. ಡ್ರೈವ್ ಮಾಡುವಾಗ ಸೇಫಾಗಿರಿ, ಏನೂ ಆಗದಂತೆ ಆದಷ್ಟು ಮೆಲ್ಲ ಹೋಗಿ. ಓವರ್ಟೇಕ್ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಓವರ್ಟೇಕ್ ಮಾಡದಂತೆ ಮೆಲ್ಲ ಹೋದರೆ ತೊಂದರೆ ಇಲ್ಲ. ಆದಷ್ಟು ಬೇಗ ತಲುಪಲಿಕ್ಕೆ ಅಂತ ಸ್ಪೀಡ್ ಹೋದ್ರೇ ನಾವು ಬೇಗ ಮೇಲೆ ಹೋದು. ಅದಕ್ಕೋಸ್ಕರ ಆದಷ್ಟು ಮೆಲ್ಲ ಹೋಗೋಣ, ಸೇಫಾಗಿ ಡ್ರೈವ್ ಮಾಡಿ. ಮಳೆಗಾಲ ಬೇಗನೆ ಬಂದಿದೆ. ಈ ಮಳೆಗಾಲ ಬೇಗ ಬಂದ ಕಾರಣ ನಮಗೆಲ್ಲ ತಲೆ ಬಿಸೋದು. ಯಾಕಂದರೆ ಮಳೆ ಬೇಕು, ಆದರೆ ಇಷ್ಟು ಬೇಕಾಗಿಲ್ಲ. ಸ್ವಲ್ಪ ಲೇಟ್ ಆಗಿದ್ರೂ ತೊಂದರೆ ಇಲ್ಲ. ಜೂನ್ ನಂತರನೇ ಮಳೆ ಬರೋದು. ಹಿಂದೆಲ್ಲ ನಾವು ಶಾಲೆಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ನಾವೆಲ್ಲ ಶಾಲೆಗೆ ಹೋಗೋ ಜೂನ್ 5 ಬರಬೇಕು ಮಳೆ ಬರಬೇಕು ಅಂತ. ಅದು ಕಷ್ಟಪಟ್ಟು ಬರ್ತಾಯಿತ್ತು ಮಳೆ. ಆದರೆ ಈಗ ಈ ವರ್ಷ ಆಗಲ್ಲ. ಈ ವರ್ಷ ಅಲ್ಲ, ತುಂಬ ವರ್ಷ ಆಯಿತು, ಒಂದು 5-6 ವರ್ಷ ಆಯಿತು. ಆದಷ್ಟು ಬೇಗ ಈ ವರ್ಷ ಮೇ ಫಸ್ಟಿಗೆ ಬಂದಿದೆ. ಮೇ ಲಾಸ್ಟಿಗೆ ಬರೋ ಬದಲು ಮೇ ಫಸ್ಟಿಗೆ, ಇನ್ನು ಬರೋ ವರ್ಷ ಏಪ್ರಿಲ್ ಫಸ್ಟಿಗೆ ಬರ್ತದೆ, ಯಾರಿಗೂ ಗೊತ್ತು. ಅದು ನಮ್ಮದಲ್ಲ. ಎಲ್ಲವನ್ನು ಮನುಷ್ಯ ಏನು ಮಾಡ್ತಾನೆ, ಪಳಗಿಸ್ತಾನೆ. ಎಲ್ಲವನ್ನು ಮನುಷ್ಯ ನಿಯಂತ್ರಿಸ್ತಾನೆ. ಆದರೆ ಈ ಮಳೆ, ಸಿಡಿಲು, ಗಾಳಿ ಇವುಗಳನ್ನು ನಿಯಂತ್ರಿಸುವ ಸಾಧ್ಯ ಆಗಲಿಲ್ಲ. ಇನ್ನು ಮುಂದೆ ಹೀಗೆ ಉಪದ್ರ ಆದರೆ ಅದನ್ನು ನಿಯಂತ್ರಿಸುವಂಥ ಸಾಮರ್ಥ್ಯವನ್ನು ಪಡಿಬೋದು. ಅದನ್ನು ನಿಯಂತ್ರಿಸುವಂಥ ಶಕ್ತಿಯನ್ನು, ಅದನ್ನು ನಿಯಂತ್ರಿಸುವ ಜ್ಞಾನವನ್ನು ಪಡ್ಕೊಳ್ಬೋದು ಮನುಷ್ಯ. ಯಾಕಂದರೆ ಅದು ಅನಿವಾರ್ಯ ಇರುತ್ತದೆ ಆಗ. ಅದಕ್ಕೋಸ್ಕರ ಹಾಗಾದರೆ ಹಾಗೆ ಮುಂದೇನಾದರೂ ಅನ್ವೇಷಣೆ ಆದರೆ ಕೂಡ ತುಂಬ ಕಷ್ಟ ಉಂಟು. ಯಾಕಂದರೆ ನೀನು ಹಣ ಕೊಡಲಿಲ್ಲ ಅಂತ ಮಳೆ ನಿಲ್ಲಿಸ್ಬೋದು, ನೀನು ಫೀಸ್ ಕಟ್ಟಲಿಲ್ಲ ಅಂತ ಮಳೆ ಕ್ಯಾನ್ಸಲ್ ಆಗ್ಬೋದು. ಮತ್ತು ಬಡವರ ಗತಿ ಏನು ಯಾರಿಗೊತ್ತು.